ಇವತ್ತೊಂದು ದಿವಸ ಸರ್ಕಾರದ ಏನು ಆದೇಶ ಇತ್ತು, ಕರ್ನಾಟಕ 50ರ ಸಂಭ್ರಮ ಆಚರಣೆ ಮಾಡಬೇಕು ಅಂತ ಹೇಳಿ ಏನು ಆದೇಶ ಇತ್ತು, ಆದೇಶದ ಪ್ರಕಾರ ಶ್ರೀನಿವಾಸಪುರದಿಂದ ಈ ಒಂದು ಕನ್ನಡ ಜ್ಯೋತಿ ಅನ್ನೋ ಒಂದು ಏನು ರಥ ಇವತ್ತು ನಮ್ಮ ಮುಳಬಾಗಿಲಿಗೆ ಮುನ್ನೂರು ಮುಖಾಂತರವಾಗಿ ಎಲ್ಲ ಹಳ್ಳಿಗಳಿಂದಲೂ ಏನು ದಾರಿಯಲ್ಲಿ ಯಾವ ಹಳ್ಳಿ ಬರುತ್ತೋ ಎಲ್ಲ ಹಳ್ಳಿಗಳಿಂದಲೂ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಶಿಷ್ಟಾಚಾರವಾಗಿ ಆ ಒಂದು ಪೂಜೆ ಪುನಸ್ಕಾರ ಮೂಲಕ ಡೋಲು ಕುಣಿತ ವಾದ್ಯಗೋಷ್ಠಿ ಮೂಲಕ ಈ ಒಂದು ರಥವನ್ನು ನಮ್ಮ ಮುಳಬಾಗಿಲಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಹೀಗೆ ಆಗ್ತಾಯಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಏನು ಎಲ್ಲರೂ ಸಹಕಾರ ಆಗಿತ್ತಾ ಇತ್ತು, ಎಲ್ಲ ಸಹಕಾರ ನೀಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಹಾಗೂ ಇತರೆ ಸಂಘಟನೆಗಳ ಮುಖ್ಯಸ್ಥರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ವಿಜೃಂಭಣೆಯಿಂದ ಭಾಳಷ್ಟು ಶಾಸ್ತ್ರೋಕ್ತವಾಗಿ ಈ ಕಾರ್ಯಕ್ರಮ ನಡೆಯಲು ಕಾರ್ಯಕರ್ತರಾಗಿದ್ದಾರೆ. ನಮ್ಮ ಮುಳಬಾಗಿಲಿನ ಆರಕ್ಷಕರು, ನಮ್ಮ ನಗರಸಭೆಯ ಪೌರಾಯುಕ್ತರು ಹಾಗೂ ಪೌರ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಬೆಳಗಿನಿಂದಲೂ ಉತ್ಸುಕರಾಗಿ ಈ ಕಾರ್ಯಕ್ರಮ ವಿಜೃಂಭಣೆ ನೆರವೇರಲು ಎಲ್ಲರೂ ಕಾರ್ಯಕರ್ತರಾಗಿದ್ದಾರೆ. ಎಲ್ರಿಗೂ ಸಹ ಒಂದು ಸಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಮುಖ್ಯವಾಗಿ ನೀವು ಪತ್ರಕರ್ತರು, ನೀವು ಬೆಳಗಿನಿಂದಲೂ ಸಹ ಈ ಏನೋ ಒಂದು ವಿಷಯ ತಿಳಿಬೇಕು, ಯಾವುದೇ ಒಂದು ವಿಷಯ ಇನ್ನೊಂದು ಕಡೆ ಮುಟ್ಟಬೇಕು ಅಂತಂದರೆ ಮುಖ್ಯವಾಗಿ ನಿಮ್ಮ ಪತ್ರಕರ್ತರ ಹಾಗೂ ನಿಮ್ಮ ದೃಶ್ಯ ಮಾಧ್ಯಮದವರ ಒಂದು ಪಾತ್ರ ಮುಖ್ಯವಾಗಿರ್ತದೆ. ನೀವು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಮುಖ್ಯವಾಗಿ ನೀವು ಕಾರಣಭೂತರಾಗಿರ್ತೀರ. ನಿಮಗೂ ಸಹ ಈ ಒಂದು ಕನ್ನಡ ರಕ್ಷಣಾ ವೇದಿಕೆಯ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಹೆಸರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡಿಗನಿಗೆ ಎಷ್ಟು ಜನ ಇದು ಈ ಹಿಂದೆ ನಾವು ಶಾಸಕರು ಏನು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು, ಆ ಕಾರ್ಯಕ್ರಮದಲ್ಲಿ ನಾವು ಏನು ನಾಮಫಲಕಗಳು 60% ಹೆಚ್ಚಾಗಿರಬೇಕು ಅಂತ ಹೇಳಿ ನಾವು ಮನವಿ ಕೊಟ್ಟಿದ್ದೀವಿ. ಆ ಮನವಿ ಪ್ರಕಾರ ನಗರಸಭೆ ಜೊತೆ ಸೇರಿ ಇವತ್ತಿನ ಮೆರವಣಿಗೆಯಲ್ಲಿ ಕನ್ನಡಾಭಿಮಾನಿಗಳು ಕೊಂತ ಇತ್ತು. ಕೇವಲ ಬೆಲ್ಲನಿಗೆ ಎಷ್ಟು ಜನ ಇತ್ತು? ಎಲ್ಲಿದ್ದಾರೆ ಕನ್ನಡಾಭಿಮಾನಿಗಳು? ಎಲ್ಲಿದ್ದಾರೆ ಶಿಕ್ಷಕರು? ಎಲ್ಲಿದ್ದಾರೆ ಶಾಲಾ ಕಾಲೇಜುಗಳು? ಎಲ್ಲಿ ಹೋಯಿತು ಸರ್? ತಹಸೀಲ್ದಾರ್ ಸಾಹೇಬರು ಸುಮಾರು 2 ದಿನಗಳ ಹಿಂದೆ ನಮಗೆ ಮಾಹಿತಿ ಕೊಟ್ಟರು. ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಸೇರಿ ಸಾಹೇಬರಿಗೆ ನಾವು ಈ ವಿಚಾರ ಬಗ್ಗೆ ಕೇಳಿದ್ವಿ. ಸರ್, ಭಾಳಷ್ಟು ನೀವು ಅರ್ಥದಲ್ಲಿ ಮಾಹಿತಿ ಕೊಡ್ತಾ ಇದ್ದೀರಾ, ಈ ಕಾರ್ಯಕ್ರಮನ ಮಾಡೋದು ಕಷ್ಟ ಆಗ್ತದೆ ಅಂದರು. ಸೊ ಅವ್ರು ಹೇಳಿದ್ರು, ಸರ್ ನನ್ನ ಮಾಹಿತಿ ಮುಟ್ಟಿದ್ದೆ ಸ್ವಲ್ಪ ನಿಧಾನ ಆಯಿತು. ಸೊ ಆದ್ರೂ ನನ್ನ ಮೊದಲ ಕಾರ್ಯಕ್ರಮ ಇದು. ನಿಮ್ಮೆಲ್ಲರ ಸಹಕಾರದೊಂದಿಗೆ ಮತ್ತು ಇಲ್ಲಿ ಏನು ಆಡಳಿತ ನಗರಸಭೆ ಇರ್ಬೋದು, ಮತ್ತು ನಮ್ಮ ಬಿ ಒ ಸಾಹೇಬ್ ಇರ್ಬೋದು, ಮತ್ತು TPS ಇರ್ಬೋದು, ಇವರೆಲ್ಲ ಸಹಕಾರ ತೊಗೊಂಡು, ನಾನು ಆರಕ್ಷಕರ ಸಹಕಾರ ತೊಗೊಂಡು ನಾನು ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತಂದರು. ಮತ್ತು ನಿರೀಕ್ಷೆಗೆ ಸ್ವಲ್ಪ ಇದಾಗಿದೆ. ಆದ್ರೂ ಕನ್ನಡ ಬಾವುಟ ಹಿಡಿಯೋರು ಇಲ್ಲ, ಬಾವುಟನೂ ಕಾಣಿಸಿಲ್ಲ. ಇದೆ ಬಾವುಟಗಳು, ಶೆಲ್ಲಾಗಳು ಎಲ್ಲ ನಿಮ್ಗೆ ಅಭಿಮಾನ ಇದೆ. ತಹಸೀಲ್ದಾರ್ ಒಂದು ಆದೇಶ, 2 ದಿನದಲ್ಲಿ ಒಂದು ಆದೇಶ ಖಾಲಿ ನಗರದಲ್ಲಿ ಶಾಲಾ ಕಾಲೇಜಲ್ಲಿ ಪಾಲ್ಗೊಳ್ಬೇಕು ಅಂತ ಕಟ್ಟುನಿಟ್ಟಾಗಿ ಮಾಡಿದ್ರೆ ಯಾಕೆ ಆಗ್ತಾ ಇರಲಿಲ್ಲ ಅಂತ ಕಾಲಾವಕಾಶ ಕಡಿಮೆ ಇತ್ತು. 2 ದಿನ ಆದೇಶಕ್ಕೂ ಕಾಲಾವಕಾಶಕ್ಕೆ ಏನಿದೆ? 2 ದಿನದಲ್ಲಿ ನಾವು ಒಂದು ಕಾರ್ಯಕ್ರಮ ನೀವಲ್ಲ, ತಹಸೀಲ್ದಾರು ಆದೇಶ ಮಾಡಿದ್ರೆ ಟೌನ ಶಾಲಾ ಕಾಲೇಜವರು ಭಾಗವಹಿಸಬೇಕು ಅಂತ ಕಟ್ಟುನಿಟ್ಟಾಗಿ ಮಾಡಿದ್ರೆ ಏನಾಗ್ತಿತ್ತು? ಬರ್ತಾ ಇದ್ರಲ್ಲ, ಅದು ನೀವು ಹೇಳಿದ್ರೆ ಬರ್ತಾರೆ. 5 ಗಂಟೆವರೆಗೂ ಎಲ್ಲಿರ್ತಾರೆ ಶಾಲಾ ಕಾಲೇಜವರು? ಹೌದು. ಹೇಗಿತ್ತು? ಮೊದಲನೇದಾಗಿ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ಅವರಿಗೆ ವಂದಿಸ್ತಾ, ನಾನು ಒಂದು ಕನ್ನಡದ ಅಭಿಮಾನಿಯಾಗಿ, ಬಹುಜನ ನಾಯಕನಾಗಿ ಏನು ಇವತ್ತಿನ ದಿವಸ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡವನ್ನು ಉಳಿಸಲಿಕ್ಕೆ ಕನ್ನಡದ ಒಂದು ವಜ್ರ ಮಹೋತ್ಸವನೇ ಅಂತೇಳಿ 50ನೇ ವರ್ಷದ ಒಂದು ವಜ್ರ ಮಹೋತ್ಸವನೇ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊರ ರಾಜ್ಯಗಳಿಂದ ಬಂದು ಬಹಳಷ್ಟು ಜನ ನಮ್ಮ ಕನ್ನಡವನ್ನು ಬಳಸಿಕೊಂಡು ಬಹಳಷ್ಟು ಜನ ಬದುಕ್ತಾ ಇದ್ದಾರೆ. ಆ ಬದುಕಲಿಕ್ಕೆ ಕಾರಣ ಒಂದು ಕನ್ನಡ. ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಹೊರ ರಾಜ್ಯಗಳಿಂದ ಬಹಳಷ್ಟು ಮಂದಿ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬದುಕಿ ಕನ್ನಡದ ಊಟವನ್ನು ಮಾಡ್ತಾ ಇದ್ದಾರೆ. ಕನ್ನಡದ ಜನತೆ ಇವತ್ತು ಆ 50ನೇ ವರ್ಷದ ಸಂಭ್ರಮಾಚರಣೆಯನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಜನ ಸರ್ಕಾರ ಇವತ್ತು ಕನ್ನಡ ಮಾತೆಯನ್ನು ವಿಜೃಂಭಣೆಯಿಂದ ಪ್ರತಿ ಜಿಲ್ಲೆಗೂ ಕಳಿಸ್ಕೊಟ್ಟಿದ್ದಾರೆ. ಅಂಥ ಒಂದು ಇದರಲ್ಲಿ ಇವತ್ತು ಮೂಡಲಬಾಗಿಲು ಅಂತೇಳಿ ಏನು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು
ಕರ್ನಾಟಕ ರಾಜ್ಯದ ಮೂಡಲ ಬಾಗಿಲು ಎನಿಸ್ಕೊಂಡಿರ್ತಕ್ಕಂಥ ಮುಳಬಾಗಿಲಿನಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಅಧಿಕಾರಿ ವರ್ಗ, ಇತರೆ ಎಲ್ಲ ಮಾಧ್ಯಮ ಮಿತ್ರರು ಸಹಕರಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಡ್ತಾ ಇದ್ದೀವಿ. ನಡೆಸ್ಕೊಟ್ಟು ಮುಂದಿನ ತಾಲೂಕಿಗೆ ನಾವು ಇಲ್ಲಿಂದ ಮುಕ್ತಾಯಗೊಳಿಸಿದ ನಂತರ ಕಳಿಸ್ಕೊಡ್ಬೇಕು ಅನ್ನೋದು ಒಂದು ಸರ್ಕಾರದ ಆದೇಶ ಇದೆ. ಅದರಂತೆ ನಾವು ಇದು ಕೊನೆಯ ಒಂದು ಮಾತುಗಳನ್ನು ಆಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ತಾವು ಹೇಳಿದಂಗೆ ಕನ್ನಡದ ಒಂದು ಕಾರ್ಯಕ್ರಮ ಇವತ್ತೊಂದು ನಗರ ಭಾಗದಲ್ಲಿ ಸಂಚರಿಸ್ತಾ ಇದೆ ಅಂತಂದರೆ ನಗರದ ಆಯುಕ್ತರಿಗೂ ಇರಬೇಕಾಗಿತ್ತು, ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳು ಅದರ ಬಗ್ಗೆ ಕಡಿಮೆ ದಿನಗಳಿದ್ದರೆ ಕೂಡ ಕನ್ನಡದ ಬಾವುಟಗಳನ್ನು ತಂದು ಬೀದಿ ಉದ್ದಕ್ಕೂ ಕಟ್ಟೋದ್ರಲ್ಲಿ ಯಾವುದೇ ಒಂದು ಸಂಶಯ ಇರಲಿಲ್ಲ. ಯಾಕೆಂದರೆ ಕನ್ನಡದ ತೇರು ಬರ್ತಾ ಇದೆ ಅಂತಂದರೆ ನಾವು ಕನ್ನಡದ ಊಟವನ್ನು ತಿಂತಾ ಇದ್ದೀವಿ ಅಂತಂದರೆ ಕನ್ನಡದ ಒಂದು ತಾಯಿಗೆ ನಾವು ಗೌರವ ಸೂಚಿಸಬೇಕು ಅಂತಂದರೆ ಇವತ್ತು ಬಾಬಾ ಸಾಹೇಬರ ಒಂದು ಆ ಸರ್ಕಲ್ ಏನು ಸೋಮೇಶ್ವರ ಪಾಳ್ಯದಿಂದ ಸರ್ಕಲದಿಂದ ಹಿಡಿದು ಇಲ್ಲಿ ತಾಲೂಕಾ ಒಂದು KEB ಸರ್ಕಲ್ ತನಕನೂ ಬಾವುಟಗಳನ್ನು ಕಟ್ಟಿ ಆ ಬಾವುಟಗಳ ಮುಖಾಂತರ ಸಂಚರಿಸಿದ್ದಿದ್ರೆ ಉತ್ತಮವಾದ ಒಂದು ಪ್ರೊಫೆಷನ್ ಅಂತೇಳಿ ನನಗೆ ಅನಿಸಿದೆ. ಹಾಗಾಗಿ ಒಂದು ಕಡಿಮೆ ಅವಧಿ ಅಂತೇಳಿ ಅಧಿಕಾರಿ ವರ್ಗ ತಿಳಿಸ್ಕೊಟ್ಟಿದೆ. ಕಡಿಮೆ ಅವಧಿ ಇದ್ದರೆ ಕೂಡ ಎಲ್ಲ ಸಂಘಟನೆಗಳ ಮುಖಂಡರುಗಳು ಅವರದೇ ಆದಂಥ ರೀತಿಯಲ್ಲಿ ಮುತುವರ್ಜಿಯನ್ನು ವಹಿಸಿ ನಮ್ಮ ತಾಲೂಕಿನ ಘನತೆಯನ್ನು ಉಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅಧಿಕಾರಿ ವರ್ಗ ಬರಲಿ ಬಿಡಲಿ ಇದುವರೆಗೂ ಸಂಘ ಸಮಸ್ಯೆಯ ಮುಖಂಡರು ಜೊತೆಗಿದ್ದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ. ಇನ್ನು ಮುಂದೇನೂ ಅಷ್ಟೇ ಕನ್ನಡದ ಕಾರ್ಯಕ್ರಮಗಳು ಏನೇ ಇರಲಿ, ಕನ್ನಡದ ಕಾರ್ಯಕ್ರಮಗಳನ್ನು ಒಟ್ಟೊಟ್ಟಿಗೆ ಎಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ರೀತಿ ನಮ್ಮ ಮುಖಂಡರಲ್ಲಿ ಒಂದು ಮನವಿ ಮಾಡ್ತೀನಿ. ಯಾಕೆಂದರೆ ನಾವೇನೇ ಅವ್ರನ್ನ ಕರಿಬೇಕು, ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು, ಈ ಕರ್ನಾಟಕವನ್ನು ಉಳಿಸ್ಕೊಬೇಕು, ಕರ್ನಾಟಕದಲ್ಲಿ ನಮ್ಮ ತಾಯಿ ಕನ್ನಡ ಅನ್ನೋದನ್ನು ನಾವು ಗೌರವಿಸಬೇಕು ಅಂತಂದರೆ ಪ್ರತಿಯೊಬ್ಬರನ್ನು ಆಹ್ವಾನಿಸಿ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದ್ರ ರೀತಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಮುತುವರ್ಜಿ ವಹಿಸಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಏನು ಇವತ್ತಿನ ಕನ್ನಡ ಜ್ಯೋತಿ ಏನು ಮುಳಬಾಗಿಲಿಗೆ ಬಂದಿದೆ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಸಹಕಾರ ಕೊಟ್ಟಿದ್ದೀರ. ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ನಮ್ಮ ಜೊತೆ ಇದ್ದು ಕಾಲಾವಕಾಶ ಕಡಿಮೆ ಇದ್ರೂ ನಮ್ಮ ಜೊತೆ ಇದ್ದು ನಮ್ಮ ಜ್ಯೋತಿಯನ್ನು ಯಾವುದೇ ಒಂದು ಧಕ್ಕೆ ಬರ್ದಿರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕನ್ನಡ ಭಾಷೆಯನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರುಗಳು ಒಕ್ಕೊರಳಿನಿಂದ ನಾವು ಮುಂದೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ.